ಸ್ನೇಹಿತರೆ ನಮಸ್ಕಾರ. ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ಇವತ್ತು ಕಾರ್ತಿಕ ಮಾಸದ ಕೊನೆಯ ಕಾರ್ತಿಕ ಅಥವಾ ಅಮಾವಾಸ್ಯೆ ಕಾರ್ತಿಕ ಅಂತ ಕರಿತೀವಿ ನಾವು ಇದಕ್ಕೆ. ನಾನಿವತ್ತು ಬಿಸಿಲುಕೊಪ್ಪ ಅಂತೇಳಿ ಸಿರ್ಸಿ ಮತ್ತು ಹುಬ್ಬಳ್ಳಿಯ ರೋಡಲ್ಲಿ ಇರ್ತಕ್ಕಂಥ ಒಂದು ನನ್ನ ಮಾವನ ಮನೆಗೆ ಬಂದಿದ್ದೇನೆ. ಇಲ್ಲಿರ್ತಕ್ಕಂಥ ಶ್ರೀ ಸೂರ್ಯನಾರಾಯಣ ದೇವಾಲಯದಲ್ಲಿ ಈ ಕೊನೆಯ ಕಾರ್ತಿಕವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಬನ್ನಿ ಸ್ನೇಹಿತರು, ಹೋಗಿ ನೋಡ್ಕೊಂಬೋಣ ಕೊನೆಯ ಕಾರ್ತಿಕದ ಅದ್ಧೂರಿಯ ಒಂದು ಉತ್ಸವ ಹೇಗಿರುತ್ತೆ ಅಂತೇಳಿ ಶಿರ್ಸಿಯ ಬಳಿ ಇರ್ತಕ್ಕಂಥ ಬಿಸಿಲುಕೊಪ್ಪ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಕಾರ್ತಿಕ ಮಾಸದ ಕೊನೆಯ ಕಾರ್ತಿಕ ಬಿಸಿಲುಕೊಪ್ಪ ಸೂರ್ಯನಾರಾಯಣ ಟೆಂಪಲಲ್ಲಿ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಅಂತೇಳಿ. ಹೇಗೆ ಅಂತೇಳಿದರೆ, ನಮ್ಮ ಮಾವನ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಮಧುಕೇಶವ ಅವ್ರ ಮನೆಯಿಂದ ಈ ಪಲ್ಲಕ್ಕಿ ಹೊರಡುತ್ತೆ. ನಿಮಗೇನು ಈ ಪಲ್ಲಕ್ಕಿ ಕಾಣ್ತಾ ಇದೆಯಲ್ಲ, ಈ ಪಲ್ಲಕ್ಕಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈ ಪಲ್ಲಕ್ಕಿಯಲ್ಲಿ. ಅಲ್ಲಿಂದ ಇದು ಪ್ರತಿ ಮನೆಗೂ ಹೋಗಿ ಪ್ರತಿ ಮನೆಯಲ್ಲೂ ಇದಕ್ಕೆ ಪೂಜೆ ನಡೆಯುತ್ತೆ. ಹತ್ತಿರ ಬೆಳಗಿನ ಜಾವ 5:30-6 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅಷ್ಟು ಅದ್ಧೂರಿಯಾಗಿರುತ್ತೆ. ಪಲ್ಲಕ್ಕಿ ಹೊರಟಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಎಲ್ಲರ ಮನೆ ಮುಂದೆ ತೋರಣಗಳನ್ನ ಕಟ್ಟಿರ್ತಾರೆ, ರಂಗೋಲಿಗಳನ್ನ ಹಾಕಿರ್ತಾರೆ ಅಂತ ಹೇಳಿ. ತುಂಬ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಎಲ್ಲಿ ಅಂತ ಹೇಳಿದರೆ, ಇದು ಸೂರ್ಯನಾರಾಯಣ ಟೆಂಪಲ್ಲು ದೇವಸ್ಥಾನ, ಬಿಸಿಲುಕೊಪ್ಪ, ಶಿರ್ಸಿ ಮತ್ತು ಹುಬ್ಬಳ್ಳಿ ರೋಡಿನ ಮಧ್ಯದಲ್ಲಿ ಬರ್ತಕ್ಕಂಥ ಊರು. ಶಿರ್ಸಿಯಿಂದ ಒಂದು 18-20 ಕಿಲೋಮೀಟರ್ ದೂರ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಹೇಳಿದ್ನಲ್ಲ, ಪ್ರತಿ ಮನೆ ಮುಂದೆ ಈ ಥರ ತೋರಣಗಳನ್ನ ಕಟ್ಟು ಡೆಕೋರೇಷನ್ ಮಾಡಿ ಮನೆ ಮುಂದೆ, ಹಾಗೆ ರಂಗೋಲಿಗಳನ್ನ ಈ ಥರ ಚಿತ್ತಾರವಾಗಿ ಬಿಡಿಸಿರ್ತಾರೆ. ಈಗ ಸ್ವಲ್ಪ ಹೊತ್ತಿನಲ್ಲೇ ಪಲ್ಲಕ್ಕಿ ಹೊರಡುತ್ತೆ. ಪಲ್ಲಕ್ಕಿ ಸೀದಾ ಹೊರಡ್ಕೊಂಡು ದೇವಸ್ಥಾನಕ್ಕೆ ಹೋಗುತ್ತೆ ಸ್ನೇಹಿತರೆ. ಬನ್ನಿ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ಹೇಗೆ ಇಡೀ ಒಂದು ದೇವಸ್ಥಾನದ ಪರಿಸರ ಸುತ್ತಮುತ್ತ ಸಂಪೂರ್ಣವಾಗಿ ದೀಪದಿಂದ ಬೆಳಗ್ತಾರೆ. ನೋಡ್ತಾ ಇದ್ದೀರಲ್ಲ, ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಒಟ್ಟು 10,000 ಹಣತೆಗಳನ್ನ ಇಲ್ಲಿ ಬೆಳಗಿಸ್ತಾರಂತೆ. ಈಗ ಮಹಾಮಂಗಳ
आयतनवान् भवति आयतनवान् ಶುಭ ಮುಂಜಾನೆ. ನಾನು ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ನಿನ್ನೆ ರಾತ್ರಿ ಪಲ್ಲಕ್ಕಿ ಉತ್ಸವ ನಮ್ಮ ಮನೆ ಹತ್ರ ಬರಬೇಕಾದ್ರೆ ರಾತ್ರಿ ಸುಮಾರು 3:30 ಗಂಟೆ ಆಗಿತ್ತು. ಪಲ್ಲಕ್ಕಿ ಉತ್ಸವ ಮುಗಿಯುವಷ್ಟರಲ್ಲಿ ಬೆಳಗಿನ ಜಾವ 5:30 ಆಗಿತ್ತು. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಬಿಸ್ಲುಕೊಪ್ಪದ ಸೂರ್ಯನಾರಾಯಣ ದೇವಾಲಯದ ಕಾರ್ತಿಕೋತ್ಸವದ ಕೊನೆಯ ದಿನದ ಅದ್ದೂರಿ ಪಲ್ಲಕ್ಕಿ ಉತ್ಸವ. ಸ್ನೇಹಿತರೆ, ಯಾವತ್ತೂ ಕೇಳ್ಕೊಂಡಾಗ ಈಗಲೂ ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಶುಭ ದಿನ. ಥ್ಯಾಂಕ್ ಯು. ಬಾಯ್.